ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತಿತರ ಸಂಘಗಳ ಸಹಯೋಗದಲ್ಲಿ ಬೆಳಗಾವಿಯ ಗಡಿಭಾಗ ಕಾಗವಾಡದಲ್ಲಿಂದು ಗಡಿನಾಡಿನ ಜಾಗೃತಿ ಮತ್ತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕನ್ನಡ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕುರಿತು ಜಾಗೃತಿ ಮೂಡಿಸಿದರು. ಈ ವೇಳೆ ಮಾಜಿ ಶಾಸಕ ಚಂದ್ರಕಾಂತ ಬೆಲ್ಲದ್, ಹಿರಿಯ ಲೇಖಕಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ, ಶಂಕರ ಹಲಗತ್ತಿ ಸೇರಿದಂತೆ ಸಾಹಿತಿಗಳು, ಬರಹಗಾರರು ಉಪಸ್ಥಿತರಿದ್ದರು. ಬಳಿಕ ಚಂದ್ರಕಾಂತ ಬೆಲ್ಲದ್ ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮೂಡಿಸುವ ಮೂಲಕ ಕನ್ನಡ ಮತ್ತು ಸಂಸ್ಕೃತಿಯನ್ನು ಕಟ್ಟುವ ಕೆಲಸವನ್ನು ಸರ್ಕಾರ, ಬರಹಗಾರರು ಮತ್ತು ಸಂಘ ಸಂಸ್ಥೆಗಳು ನಿರ್ವಹಿಸಬೇಕು ಎಂದು ತಿಳಿಸಿದರು. ಬಹಳ ಯಾಕಂದ್ರೆ ಗಡಿ ಪ್ರದೇಶದಿಂದಲೇ ನಮ್ಮ ಕನ್ನಡ ಉಳಿಯಬೇಕು, ಕನ್ನಡ ಬೆಳೆಯಬೇಕು, ಕನ್ನಡವನ್ನು ಬೆಳೆಸುವ ಗಡಿ ಪ್ರದೇಶದಿಂದ ಎಲ್ಲ ಕಡೆಗೆ ಆಗಲಿ ಅನ್ನುವಂಥ ಕಾರ್ಯದಿಂದ ಗಡಿನಾಡಿನ ಕನ್ನಡ ಜಾಗೃತಿ. ದೂರದರ್ಶನದೊಂದಿಗೆ ಲೇಖಕಿ ಮಾಲತಿ ಪಟ್ಟಣಶೆಟ್ಟಿ ಗಡಿನಾಡಿನಲ್ಲಿರುವ ಕನ್ನಡಿಗರ ಅನಾಥ ಪ್ರಜ್ಞೆ ತೊಲಗಿಸಲು ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣಕ್ಕೆ ಬಲ ತುಂಬಬೇಕು ಎಂದು ಕರೆ ನೀಡಿದರು. ಹೇಳಬೇಕಾಗಿದೆ ಅಂಥ ಒಂದು ಕಾರ್ಯಕ್ರಮ ಗಡಿನಾಡುಗಳಲ್ಲಿ ಕರ್ನಾಟಕದ 5 ಬೇರೆ ಬೇರೆ ಭಾಷೆಗಳ ಪ್ರಾಂತಗಳಿಂದ ಕೂಡಿದಂಥದ್ದು. 5 ಗಡಿಗಳಿಗೆ ಹೆಚ್ಚು ಕನ್ನಡದ ಕಾರ್ಯಕ್ರಮ ಆಗಬೇಕು, ಕನ್ನಡದ ಶಾಲೆಗಳಾಗಬೇಕು. ವಿದ್ಯಾರ್ಥಿಗಳಾದ ಕಾವ್ಯ ನಾಡಿನ ಸಂಸ್ಕೃತಿ ಬಗ್ಗೆ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಕನ್ನಡದ ಹಬ್ಬಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು. ಮೂಡಿಸುವಂತಹ ಕೆಲಸ ಈ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಆಗ್ತಾ ಇದೆ. ಇದಕ್ಕೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಮತ್ತೋರ್ವ ವಿದ್ಯಾರ್ಥಿ ಪರಶುರಾಮ, ಯುವ ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಇಂತಹ ಕಾರ್ಯಕ್ರಮಗಳು ನೆರವಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಈ ಗಡಿ ಭಾಗದಲ್ಲಿರುವ ಇನ್ನೂ ಹಲವು ಗ್ರಾಮಗಳಲ್ಲಿ ಇಂತಹ ಕಾರ್ಯಕ್ರಮ ಜರುಗಬೇಕು. ಸಾಹಿತ್ಯ, ಸಂಸ್ಕೃತಿ, ಭಾಷೆ ಇನ್ನುಳಿದ ಪ್ರದೇಶಗಳಿಗೂ ಹರಡಬೇಕು. ಕನ್ನಡದ ತನ್ನ ಸಂಸ್ಕೃತಿ ಜಗತ್ತಿಗೆಲ್ಲ ಪರಿಸರಿಸಬೇಕು.